behalf of KLE SLP Parivar, Department of Biotechnology, Transgenic Club and NSS Unit has organized Move On Nails Free Free on account of World Environment Day on 4th June 2022. For this event, I welcome our chief guest, Shri Kaushik PS Sir, Executive Committee Member, KRPP. And I also welcome Shri Amit CN Sir, Media Journalist and Social Activist to this program. I welcome Dr. Pratibha KS Ma'am, Head of the Department Biotechnology and NSS Program Officer to this program. I now request Kaushik Sir to speak few words regarding this program. To Dr. Savita Patil Ma'am and Trupti Ma'am to this gathering. I also welcome all the students assembled. I now request Kaushik Sir to speak few words regarding this program. Okay, so ಎನ್ವೈರ್ಮೆಂಟ್ ಡೇ ಆ್ಯಕ್ಚುಲಿ ನಾಳೆ ಇದೆ ಜೂನ್ 5th. ಎನ್ವೈರ್ಮೆಂಟ್ ಡೇ ಪ್ರಯುಕ್ತ ನೀವೆಲ್ಲ ಮತ್ತೆ ರಜದಲ್ಲಿ ಇರ್ತೀರಾ ಅಂತ ಹೇಳಿ ಪ್ರತಿಭಾ ಮೇಡಮ್ ನಿಮ್ಮನ್ನೆಲ್ಲ ಇವತ್ತೇ ಸೇರಿಸ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಒಂದು 2 ದಿನದ ಹಿಂದೆ ಪ್ರತಿಭಾ ಮೇಡಮ್ ಫೋನ್ ಮಾಡಿದ್ದೆ, ಲೈಕ್ ಈ ಥರದ್ದು ಏನಾದರೂ ಕಾರ್ಯಕ್ರಮವನ್ನು ಮಾಡ್ಬೋದಾ ಅಂತ ಹೇಳಿ. ಆ್ಯಂಡ್ KLE ಆಸ್ ಅನ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಅರುಣ್ ಸರ್ ಮತ್ತು ಪ್ರತಿಭಾ ಮೇಡಮ್ ವಿ ಹ್ಯಾವ್ ಅಸೋಸಿಯೇಟೆಡ್ ವಿತ್ quite many programs and it has been a very good association with Vignana Parishad, KLE institutions ಒಟ್ಟಿಗೆ. And we also work with North Karnatakadallu almost KLE, Chikkodi, Belagavi ಎಲ್ಲ institutions ಒಟ್ಟಿಗೂ Vignana Parishad is actively working. I am so happy for this association. And ಮಾತ್ಗಾಗ್ ಸೇರಿಲ್ಲ, but anyway on a short note, ನಮ್ಗೆಲ್ರಿಗೂ ಗೊತ್ತಿದೆ ಎನ್ವೈರನ್ಮೆಂಟ್ ಅವೇರ್ನೆಸ್ ಇವತ್ತು ಭಾಳ ಜಾಸ್ತಿ ಆಗ್ತಾ ಇದೆ. 1972 ಇಂದ ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಏನು ಶುರುವಾಗಿದೆ 1972 ಇಂದ. ದೇ ವರ್ಕ್ಡ್ ಆನ್ ವೇರಿಯಸ್ ಆಸ್ಪೆಕ್ಟ್ಸ್. ಏನು ನಮಗೆ ಕ್ಲೈಮೇಟ್ ಟೆಂಪರೇಚರ್ ಜಾಸ್ತಿ ಆಗ್ತಿರೋದಿರ್ಬೋದು, ಅಥವಾ ಸೀ ಲೆವೆಲ್ ರೈಸ್ ಆಗ್ತಿರೋದಿರ್ಬೋದು, ಹಾಗೆಯೇ ಇವತ್ತು ಫುಡ್ ಸ್ಕೇರ್ಸಿಟಿ ಬಗ್ಗೆ ಆಗಿರ್ಬೋದು, ಈಲ್ಡ್ ಕಡಿಮೆ ಆಗ್ತಿದೆ ಅದ್ರ ಬಗ್ಗೆ ಆಗಿರ್ಬೋದು. ಸೊ ಲಾಟ್ ಮೆನಿ ಆಸ್ಪೆಕ್ಟ್ಸ್. ಈ ಸೀ ಶೋರ್ ಸಿಟೀಸ್ ಎಲ್ಲ ಭಾಳ ಮುಳುಗೋಗುತ್ತೆ ಸೀ ಲೆವೆಲ್ ರೈಸ್ ಆದರೆ. ಆ್ಯಂಡ್ ನೀವು ನೋಡ್ತಾ ಇರ್ತೀರಾ ಭಾಳ ಈ ಪೋಲ್ ರೀಜನ್ಸಲ್ಲಿ, ನಾರ್ತ್ ಪೋಲ್ ಸೌತ್ ಪೋಲ್ ರೀಜನ್ಸಲ್ಲಿ ಭಾಳ ಗ್ಲೇಸಿಯರ್ಸ್ ಎಲ್ಲ ಮೆಲ್ಟ್ ಆಗ್ತಿದೆ ಆ್ಯಂಡ್ ಥಿಂಗ್ಸ್ ಲೈಕ್ ದಟ್. ಆ್ಯಂಡ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಾನೇ ಹೇಳಬೇಕು ಅಂದರೆ, ಲೈಕ್ ಒಂದು 8-10 ವರ್ಷದ ಹಿಂದೆ ನಾನು ಕೇದಾರ್ನಾಥ್ ಬದ್ರಿನಾಥ್ಗೆ ಹೋದಾಗ ಇಟ್ ವಾಸ್ ಸಚ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಇವತ್ತಲ್ಲಿ ಹೋದಾಗ ಸುಮ್ಮನೆ ಎಲ್ಲೋ ಇಲ್ಲೇ ನಂದಿ ಬೆಟ್ಟಕ್ಕೆ ಹೋದಂಗೆ ಇರ್ತದೆ, ಒಂಚೂರು ದೊಡ್ಡದು ಇರ್ತದೆ ಅಷ್ಟೇ, ಹೈಟ್ ಬಿಟ್ಟರೆ ಒಂದು ನಂದಿ ಬೆಟ್ಟಕ್ಕೆ ಹೋದಂಗೆ ಆಗುತ್ತೆ. ಸೊ ವಿ ಆರ್ ಲೂಸಿಂಗ್ ದಟ್ ಎಕ್ಸ್ಪೀರಿಯನ್ಸ್ ಸಮ್ ಹೌ. ಹಾಗಾಗಿ ವಿ ಹ್ಯಾವ್ ಟು ಪುಟ್ ವಾಟ್ ಎವರ್ ಎಫರ್ಟ್ಸ್ ಪಾಸಿಬಲ್. ನಾವೆಲ್ಲರೂ ಒಟ್ಟಾಗಿ ವಿ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ದಿ ಎನ್ವೈರ್ಮೆಂಟ್. ಯಾಕಂದರೆ ಇವತ್ತು ನಮಗೆ ಗ್ಯಾಲಕ್ಸಿಲಿ ಎಷ್ಟೋ ಪ್ಲಾನೆಟ್ಸ್ಗಳಿದ್ದಾವೆ ಅಲ್ವಾ. ಆ್ಯಂಡ್ ಬಟ್ ವಿ ಹ್ಯಾವ್ ಓನ್ಲಿ ಒನ್ ಪ್ಲಾನೆಟ್. ಉಳ್ಸೋಕ್ಕೂ ಹಾಳು ಮಾಡೋಕ್ಕೂ ಎಲ್ಲದಕ್ಕೂ ಒಂದೇ ಪ್ಲಾನೆಟ್ ಇದೆ ನಮಗೆ. ಹಾಗಾಗಿ ನಾವು ನಮ್ಮ ನಡೆಗಳನ್ನು ನಾವು ಎಚ್ಚರವಾಗಿ ವಹಿಸಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಅರ್ತ್ ಆ್ಯಕ್ಷನ್ ನಂಬರ್ ಅಂತ ಹೇಳಿ ಹಾಕ್ತಿದ್ದಾರೆ. ಓಕೆ, ನಾವು ಇವಾಗೇನು ಆ್ಯಕ್ಟಿವಿಟಿ ಮಾಡ್ತಿದ್ದೀವೋ ಅದನ್ನು ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ದು ಇವಾಗ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ .global ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ. ಓಕೆ, ಸೊ ವಾಟ್ ಎವರ್ ಆಕ್ಟಿವಿಟಿ ವಿ ಡೂ ಟುಡೇ ಅದರದ್ದು ಪಿಕ್ಚರ್ಸ್ ತಗೊಂಡು ಅಲ್ಲಿ ಹಾಕಿದ್ರೆ ಯಾವ್ಯಾವ ದೇಶಗಳಲ್ಲಿ ಎಷ್ಟೆಷ್ಟು ಆಕ್ಟಿವಿಟಿ ಆಗಿದೆ ಅಂತ ಹೇಳಿ ಆಕ್ಟಿವಿಟಿ ಕೌಂಟ್ ತಗೋತಾ ಹೋಗ್ತಾರೆ, ವಾಟ್ ಇಸ್ ದಿ ಇಂಪ್ಯಾಕ್ಟ್ ಅಂತ ಹೇಳಿ. ಸೊ ವಿ ವಿಲ್ ಆಲ್ಸೋ ಡೂ ದ್ಯಾಟ್ ಟುಡೇ. ಆ್ಯಂಡ್ ಈ ವರ್ಷ ಅಂದರೆ ಈ 2022 ಜೂನ್ 5th ಒಂದು ಥೀಮ್ ಬಂದು ಓನ್ಲಿ ಒನ್ ಅರ್ತ್, ಫೋಕಸಿಂಗ್ ಆನ್ ಲಿವಿಂಗ್ ಸಸ್ಟೈನಬಲಿ ಇನ್ ಹಾರ್ಮೋನಿ ವಿತ್ ನೇಚರ್ ಅಂತ ಹೇಳಿ ಒಂದು ಥೀಮನ್ನು ಇಟ್ಕೊಂಡಿದ್ದಾರೆ ವರ್ಲ್ಡ್ ವೈಡ್ ಈ ದಿನ ಇವತ್ತು, ಅಂದರೆ ವರ್ಲ್ಡ್ ಎನ್ವೈರನ್ಮೆಂಟ್ ಡೇಗೆ. ಹಾಗಾಗಿ ಐ ವಾಂಟ್ ಆಲ್ ಯುವರ್ ಸಪೋರ್ಟ್ ಇವತ್ತು ಫಾರ್ ದಿಸ್ ಇವೆಂಟ್. ಇಟ್ ವಿಲ್ ಬಿ ಅ ವೆರಿ ಶಾರ್ಟ್ ಇವೆಂಟ್, ಕ್ವಿಕ್ಕಾಗಿ ಪ್ಲ್ಯಾನ್ ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲರ ಕೈಯಲ್ಲೂ ಏನಾದರೂ ಒಂದು ಟೂಲ್ಸ್ ಅದು ಇದೆಲ್ಲ ಇದೆ ಆಲ್ರೆಡಿ ಟು ರಿಮೂವ್ ಆಲ್ ದಿ ನೇಲ್ಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್.
ಸೊ ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್. ಆ್ಯಂಡ್ ನೀವು ವೆನೆವರ್ ಯು ಆರ್ ಟೇಕಿಂಗ್ ಔಟ್, ನೀವು ಟೀಮ್ಸ್ ಆಗಿ ಡಿವೈಡ್ ಮಾಡ್ತಾರೆ, ಯು ಕೀಪ್ ಅ ನಂಬರ್ ಆಫ್ ಕೌಂಟ್, ಎಷ್ಟೆಷ್ಟು ಮರಗಳಲ್ಲಿ ನಾವು ಮಾಡಿದ್ದೀವಿ ಅಂತ ಹೇಳಿ. ಸೊ ಬಿಕಾಸ್ ಡೇಟಾ ಇಸ್ ದಿ ಕೀ ಅಲ್ಲ ಇವತ್ತು, ವಾಟ್ ಇಸ್ ದ ಇಂಪ್ಯಾಕ್ಟ್ ಅನ್ನೋದು ಇಂಪಾರ್ಟೆಂಟ್ ವೆನ್ ವಿ ಆರ್ ಸ್ಪೆಂಡಿಂಗ್ ಸಮ್ ಟೈಮ್ ಟುವರ್ಡ್ಸ್ ಅ ಕಾಸ್. ಸೊ ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ತುಂಬ ಖುಷಿ ಆಯಿತು ನಾವೆಲ್ಲ ಬೆಳಗ್ಗೆ ಇಷ್ಟು ಉತ್ಸಾಹದಿಂದ ಕ್ಲಾಸ್ ರೂಮಿಗೂ ಹೋಗಿ ನಮ್ಮ ಜೊತೆ ಕೈ ಜೋಡಿಸಿರೋದು ಆನ್ ಬಿಹಾಫ್ ಆಫ್ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ. ನೋಡಿ, ಇವತ್ತು ಪ್ರಪಂಚಕ್ಕೆ ಎರಡು ಎಕ್ಸ್ಟ್ರೀಮನ್ನು ನೋಡ್ತಾ ಇದ್ದೀವಿ, ಅಥವಾ ಎರಡು ಮೇಜರ್ ಸಮಸ್ಯೆಗಳು, ಅಥವಾ ಎರಡಕ್ಕಿಂತ ಹಲವು ಸಮಸ್ಯೆಗಳು. ಮೇಜರ್ ಆಗಿ ಸರಳ್ದಂಗೆ, ಕೋಚಿಂಗ್ ಸರಳ್ದಂಗೆ ಇವತ್ತು ಆಹಾರ ಸಮಸ್ಯೆ ಒಂದು, ಇನ್ನೊಂದು ಗ್ಲೋಬಲ್ ವಾರ್ಮಿಂಗು, ಅದ್ರ ಜೊತೆಗೆ ಇವತ್ತು ರಷ್ಯಾ ಮತ್ತು ಉಕ್ರೇನ್. ಈ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ, UNO ಅನ್ನೋ ಸಂಸ್ಥೆ, ಅದರ ಅಡಿಯಲ್ಲಿರುವಂಥ ಎಲ್ಲ ಅಂಗಸಂಸ್ಥೆಗಳು ಸಾಕಷ್ಟು ಕೆಲಸ ಮಾಡ್ತಿದೆ. ಅದ್ರ ಉದ್ದೇಶನೇ ಪ್ರಪಂಚವನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಸ್ಟೈನಬಲ್ ಆಗಿ ಮತ್ತು ಎಲ್ಲರನ್ನ ಒಳಗೊಂಡಂತೆ ಒಂದು ದೇಶವನ್ನ ಕಟ್ಟಬೇಕು, ಒಂದು ಪ್ರಪಂಚವನ್ನು ಕಟ್ಟಬೇಕು. ಆದ್ರೆ ಇವತ್ತು ಆಗ್ತಿರುವಂಥ ಕಾಲಘಟ್ಟದಲ್ಲಿ ಅಥವಾ ಇದರ ಒಂದು ಬೆಳವಣಿಗೆಯಿಂದ ಎಲ್ಲ ದೇಶದಲ್ಲೂ ಎಲ್ಲೋ ಒಂದು ಕಡೆ ಒಂಥರ ಸಮಸ್ಯೆ ಮತ್ತು ನೆಮ್ಮದಿ ಇಲ್ಲದೆ ಇರುವಂಥ ವಾತಾವರಣ. ಈ ಸಂದರ್ಭದಲ್ಲಿ ನೀವು ಒಂದು ಸ್ಟೂಡೆಂಟ್ಸ್ ಆಗಿ, ಒಂದು ಸಮೂಹವಾಗಿ ಬಂದು ಇವತ್ತು ನಿಮ್ಮ ಒಂದು ಕೈಲಾಗಿದ್ದಂತಹ ಸಮಾಜಕ್ಕೆ ಒಂದು ಕೊಡುಗೆ ನೀಡುತ್ತದೆ. ನಾವು ಪ್ರತಿ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ದಿನಗಳಲ್ಲಿ ಒಂದು ಗಿಡವನ್ನ ನೆಡ್ತೀವಿ, ಅದಕ್ಕೆ ನೀರು ಹಾಕ್ತೀವಿ, ಪೋಷಿಸ್ತೀವಿ. ಅದು ಒಂದು ದಿನದ ಕಾರ್ಯಕ್ರಮ ಆಗ್ತದೆ. ಇವತ್ತು ಆಗ್ತಿರೋದು ನಾವು ಮಾಡಬೇಕಾಗಿರೋದು ಒಂದು ಒಳ್ಳೆ ಕೆಲಸ ಏನಂದ್ರೆ, ನಾವು ಗಿಡ ಬೆಳೆಸಿದ್ರು ಪರವಾಗಿಲ್ಲ, ಮರವನ್ನು ಕಡಿಬೇಕು. ಈ ಒಂದು ಉದ್ದೇಶ ಇಟ್ಕೊಂಡ್ರೆ ಆಗ ಮಾತ್ರ ಪರಿಸರದಲ್ಲಿ ಒಂದು ಮೇಜರ್ ಚೇಂಜಸ್ ನೋಡ್ತೀವಿ. ನಾವು ಒಂದು ಪ್ಲಾಂಟ್ ಅನ್ನು ನಾವು ಸೀಡ್ ಮಾಡೋಕ್ಕಾಗ್ತಿರ್ಬೋದು, ಬಟ್ ಒಂದು ಮರವನ್ನು ಕಡಿಬೇಕು. ಇದು ನಮ್ಮ ಉದ್ದೇಶ ಆಗ್ಬೋದು. ಸಮಾಜಕ್ಕೆ ನಮ್ಮ ಕೊಡುಗೆ ಏನಂತಂದ್ರೆ, ನಾವು ಸಮಾಜಕ್ಕೆ ಯಾವುದೇ ರೀತಿಯಾದಂಥ ಅದಕ್ಕೆ ಅಪಾಯಕಾರಿಯಾದಂಥ ಕೆಲಸವನ್ನು ಮಾಡದೇ ಹೋದರೆ, ಅದಕ್ಕೇನು ಅಪಾಯ ತರದೇ ಇದ್ರೆ, ಅದೇ ನಮ್ಮ ಕೈಲಿಂದ ಆಗುವಂಥ ಒಳ್ಳೆ ಕೆಲಸ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಇವತ್ತು ಆಗಬೇಕಾದ್ದು ಅಷ್ಟೇ, ನಾವು ಮರಗಳನ್ನು ಸಂರಕ್ಷಣೆ ಜೊತೆಗೆ ಅದರ ಪಾಲನೆ ಮಾಡಬೇಕಾಗಿತ್ತು. ಬಟ್ ಇವತ್ತು ನಾವು ಯಾವ ಕಾಲಘಟ್ಟಕ್ಕೆ ಬಂದಿದ್ದೀವಿ ಅಂದರೆ, ನಮ್ಮ ಒಂದು ಸೋಮಾರಿತನ ಮತ್ತು ನಮ್ಮ ಬೇರೆ ಬೇರೆ ವೈಯಕ್ತಿಕ ಜಂಜಾಟದಿಂದ ನಮ್ಮ ಮೇಜರ್ ಪಾರ್ಟನ್ನು ನಾವು ಮರೆತು, ಅಯ್ಯೋ ಸದ್ಯ ನನ್ನ ಕೆಲವು ಒಳ್ಳೇದು ಮಾಡೋಕ್ಕಾಗ್ತಿಲ್ಲ, ಕೆಟ್ಟದಂತೂ ಮಾಡ್ತಿಲ್ವಲ್ಲ ಅನ್ನೋ ಒಂದು ಮನಸ್ಥಿತಿ ಬಂದಿದೆ. ಸೊ ಇದಕ್ಕೆ ಕಾರಣ ನಾವು ನಮ್ಮ ಮನಸ್ಥಿತಿಯನ್ನು ಬದಲಿಸ್ಕೊಳ್ಬೇಕು. ನಾವು ಮರಗಳನ್ನ ಹಾನಿ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಕೊಡುಗೆ ಏನಿಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ವಿನೋದ್ ಕರ್ತವ್ಯ ಅಂತ ವ್ಯಕ್ತಿ ಬರ್ತಿದ್ದಾರೆ, ರಿಸೋರ್ಸ್ಫುಲ್ ಪರ್ಸನ್, ಈಸ್ ಪಾರ್ಟ್ ಆಫ್ BPAC. ಆ್ಯಂಡ್ ಬೆಂಗಳೂರಿನಲ್ಲಿ ತಾವೆಲ್ಲರೂ ಅಟ್ಲೀಸ್ಟ್ ನ್ಯೂಸ್ ನೋಡೋಂಗಿದ್ರೆ ಅಥವಾ ನ್ಯೂಸ್ ಪೇಪರ್ ಓದ್ತಿದ್ರೆ ಇವ್ರ ಬಗ್ಗೆ ನೀವು ಪ್ರತಿನಿತ್ಯ ಅವ್ರ ಬಗ್ಗೆ ಓದ್ತಿರ್ಬೋದು. BPAC ಅಲ್ಲಿ ಅವ್ರ ಮೆಂಬರು. ಅದ್ರ ಜೊತೆಗೆ ನೈಲ್ಸ್ ಫ್ರೀ ಟ್ರೀ ಅನ್ನ ಕ್ಯಾಂಪೇನ್ ಅನ್ನ ಥ್ರೂಔಟ್ ಬ್ಯಾಂಗ್ಳೂರ್ ಮಾಡಿದ್ದಾರೆ ಅಂದ್ರೆ ದಟ್ ಈಸ್ ಬೆಂಗಳೂರು ಹುಡುಗರ ತಂಡ. ಇದೇ ವ್ಯಕ್ತಿ ಲಾಕ್ಡೌನ್ ಟೈಮಲ್ಲೂ ಕೂಡ ಆಹಾರವನ್ನ ವಿತರಿಸಿ ಜೊತೆಗೆ ಜಾಗೃತಿಯನ್ನು ಮೂಡಿಸಿದ ವ್ಯಕ್ತಿ. ಅಥವಾ ಅನೇಕ ಪ್ರೋಗ್ರಾಮ್ಗಳನ್ನ ಮಾಡ್ಕೊಂಡು ಬರ್ತಾರೆ. ಅದರಲ್ಲೂ BBMP ಸಹಯೋಗದೊಂದಿಗೆ ಏನು ಗೌರ್ಮೆಂಟ್ ಸರ್ಕಾರಿ ಶಾಲೆಯನ್ನ ಮತ್ತೆ ಅದನ್ನ ಜೀರ್ಣೋದ್ಧಾರ, ಅದಕ್ಕೆ ಹೊಸ ರೂಪ ಕೊಡುವಂಥ ಕೆಲಸ ಮತ್ತು ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಗಣಕತಂತ್ರ ಟ್ರೈನಿಂಗ್ ಅನ್ನ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅಂಡ್ ಅವ್ರು ನಿಮ್ಮ ಜೊತೆ ಬರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಸೊ ನೀವು ಕೌಶಿಕ್ ಸರ್ನ ಯಾವ ರೀತಿ ಬರಮಾಡ್ಕೊಂಡ್ರು, ನನ್ನನ್ನು ಯಾವ ರೀತಿ ಬರಮಾಡ್ಕೊಂಡ್ರು, ಅದೇ ಥರನೇ ನೀವು ಅವ್ರನ್ನ ಬರಮಾಡ್ಕೊಳ್ಬೇಕು. ಅವರಿಂದ ನೀವು ಹೆಚ್ಚು ಮಾಹಿತಿಯನ್ನು ಕೊಡ್ಕೊಳ್ಬೋದು. ಯಾಕೆ ಈ ಒಂದು ನೈಲ್ಸ್ ಫ್ರೀ ಟ್ರೀ ಅನ್ನ ಕ್ಯಾಂಪೇನ್ ಅವ್ರು ಶುರು ಮಾಡಿದ್ರು ಅನ್ನೋದಕ್ಕೆ ಅವರೇ ನಿಮಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ನೀಡ್ತಾರೆ. ಆ್ಯಂಡ್ ದಟ್ ಈಸ್ ವೇರ್ ವಿ ನೀಡ್ ಟು ಥಿಂಕ್ ಅಬೌಟ್ ಇಟ್, ಹೌ ಎಕ್ಸಾಕ್ಟ್ಲಿ ಹಿ ಡಿಡ್. ಆ್ಯಂಡ್ ಅದರದ್ದು ಸಕ್ಸಸ್ಸು ಅವರೇ ಹೇಳ್ತಾರೆ. ಇವತ್ತು ಬೆಂಗಳೂರಿನಲ್ಲಿ ಎಲ್ಲ ಭಾಗದಲ್ಲೂ ಅವ್ರದ್ದು ಮೂವ್ಮೆಂಟ್ ಶುರುವಾಯಿತು. ಕರ್ನಾಟಕದಲ್ಲೂ ಕೂಡ ಅದು ಮೂವ್ಮೆಂಟ್ ಶುರುವಾಯಿತು, ಬೇರೆ ಬೇರೆ ಜಿಲ್ಲೆಗಳಲ್ಲಿ. ಇನ್ಫ್ಯಾಕ್ಟ್ ಅವರು ಕನ್ನಡ ಸೇವೆಯನ್ನು ಮಾಡ್ತಿದ್ದಾರೆ. ಎಲ್ಲೆಲ್ಲಿ ಕರ್ನಾಟಕ ಬಾವುಟಗಳು ಹಾಳಾಗಿರುತ್ತೆ, ಹಾನಿಯಾಗಿರುತ್ತೆ, ಅದನ್ನ ರಿಪ್ಲೇಸ್ ಮಾಡಿ ಹೊಸ ಬಾವುಟವನ್ನು ಹಾಕುವಂಥ ಕೆಲಸ ಮಾಡ್ತಿದ್ದಾರೆ. ಸೊ ವಿ ಶುಡ್ ವೆಲ್ಕಮ್ ಹಿಮ್ ವಿತ್ ಎ ಗ್ರೇಟ್ ಸ್ಪಿರಿಟ್. ಆ್ಯಂಡ್ ವಿ ಆರ್ ಆಲ್ ಲಕ್ಕಿ ದಟ್ ಹಿ ಇಸ್ ಗೋಯಿಂಗ್ ಟು ಬಿ ಪಾರ್ಟ್ ಆಫ್ ದಿಸ್. ನನಗೆ ನಾಲ್ಕೇ ಒಂದೇ ಕಾಲ್ ಮಾಡಿದೆ, ಕೌಶಿಕ್ ಸರ್ ಹೇಳಿದ್ರು ಅಂತ. He'll be coming as a resourceful person and he'll be coming as a guide, mentor. ಒಬ್ಬ ಗೆಳೆಯರಾಗಿ ಬರ್ತಾರೆ. So you can utilize his knowledge. Thank you so much for your
ಈಸ್ ಅ ಸೈಂಟಿಸ್ಟ್. ಅವ್ರು DRDO-ನಲ್ಲಿ ಸೈಂಟಿಸ್ಟ್. ದಿಸ್ ಇಸ್ ಹಿಸ್ ಪ್ರೊಫೆಷನ್. ಅವರು 4 ಗಂಟೆ ಮಾಡ್ತಾರೆ. ಕ್ಯಾನ್ ಆಮೇಲೆ ಅವ್ರು